ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿಗೆ ಸತ್ಯ ಗೊತ್ತಾಗೋ ಎಲ್ಲ ಕೂಡ ಸಾಧ್ಯತೆ ಇದೆ. ಹಾಗಿದ್ರೆ ಕಾವೇರಿ ಬಂಡವಾಳ ಎಲ್ಲರ ಮುಂದೆ ಬಟಾಬೈಲಾಗೋದು ಶುದ್ಧಸ್ಥಾನ ಏನಾಗ್ತದ, ಕೀರ್ತಿ ಸತ್ಯ ಹೊರಗಡೆ ಬರುತ್ತಾ ಏನಾಗ್ಬೋದು, ಕೀರ್ತಿಯಲ್ಲಿ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಭಾನುಮತಿ ಆಟಕೆಯಲ್ಲಿ ಕಾರುಣ್ಯ ಬಲಿಪಶುವಾಗಿದ್ದಾರೆ. ಕಾವೇರಿ ಆಟಕೆಯಲ್ಲಿ ಹೇಗೆ ಕಾರುಣ್ಯ ಸ್ಟಕ್ ಆದರೂ ಅಂದರೆ ಖಂಡಿತವಾಗ್ಲೂ ಹೇಳೋಕ್ಕಾಗೋದಿಲ್ಲ. ಅಷ್ಟು ಮಟ್ಟಿಗೆ ಲಾಕ್ ಆಗಿಬಿಟ್ರು. ಈ ಕಡೆ ಪೊಲೀಸರ ಅತಿಥಿ ಕೂಡ ಆಗಿಬಿಟ್ರು ಕಾರುಣ್ಯ ಅವರು. ಅಷ್ಟು ಚೆನ್ನಾಗಿ ಇಲ್ಲಿ ಕಾವೇರಿ ಆಟ ಆಡ್ತಾರೆ. ತನ್ನ ಕೈಗೆ ತಾನೇ ಶೂಟ್ ಮಾಡಿಕೊಂಡಿದ್ದೆ. ಇಲ್ಲಿ ಕಾರುಣ್ಯ ನನಗೆ ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ರು ಅಂತ ಹೇಳಿ ಇಲ್ಲಿ ಪೊಲೀಸ್ ಅವರು ಕಾರುಣ್ಯ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಆದರೆ ಕಾರುಣ್ಯ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಇದು ಎಲ್ಲವೂ ಕೂಡ ಕಾವೇರಿಯ ಮಾಸ್ಟರ್ ಪ್ಲಾನ್ ಅಂತ. ಇಲ್ಲಿ ಕಾವೇರಿಯ ಮೈಂಡ್ ಗೇಮ್ಗೆ ಕಾರುಣ್ಯ ಅವರು ಕೊನೆಗೂ ಕೂಡ ಬಲಿಪಶು ಆಗಿಬಿಟ್ರು. ಅಷ್ಟು ದಿನ ಕೀರ್ತಿನ ಜೊತೆ ಆಟ ಆಡ್ತಿದ್ದ ಕಾವೇರಿ ಈಗ ಕಾರುಣ್ಯ ಜೊತೆ ಆಟ ಆಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೀರ್ತಿನ ಕೂಡ ಇನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಈ ಸತ್ಯ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರಿಗೂ ತನ್ನ ಮೇಲೆ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಕಾವೇರಿಯ ಈ ಆಟ ಖಂಡಿತವಾಗ್ಲೂ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಖಂಡಿತ ಪೂರ್ತಿಯಾಗಿ ಜಯ ಸಿಕ್ತು ಅಂತಾನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅರೆಸ್ಟ್ ಮಾಡೋಕ್ಕೂ ಮುನ್ನ ಇಲ್ಲಿ ಕಾರುಣ್ಯ ಅವರು ನಡೆದಿದ್ದ ಎಲ್ಲ ಸತ್ಯನೂ ಕೂಡ ಇಲ್ಲಿ ಲಕ್ಷ್ಮಿ ಹತ್ರ ಹೇಳಿದ್ದಾರೆ. ಕಾವೇರಿ ಹೇಳ್ತಿರೋದೆಲ್ಲ ಸುಳ್ಳು, ಅಲ್ಲಿ ಏನೂ ನಡೀಲಿಲ್ಲ, ನನಗೇನೂ ಮಾಡಲಿಲ್ಲ, ಎಲ್ಲ ಅವಳೇ ಮಾಡ್ಕೊಂಡಿದ್ದು ಅಂತ ಪಿನ್ ಆಗಿ ಹೇಳಿದ್ದಾರೆ. ಬಟ್ ಇದು ಎಲ್ಲವನ್ನ ಕೂಡ ನಂಬೋದು ಅಸಾಧ್ಯವಾಗ್ತದೆ. ಆದರೂ ಕೂಡ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅನ್ನೋ ತತ್ವವನ್ನು ನಂಬಿರ್ತಕ್ಕಂಥ ಲಕ್ಷ್ಮಿ ಕೀರ್ತಿ ಮೊಬೈಲ್ ಸಿಕ್ಕಿದ್ರೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗತ್ತೆ. ಅದರಲ್ಲಿ ಏನಾದರೂ ಖಂಡಿತ ಕ್ಲೂ ಸಿಗುತ್ತೆ ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ಕಾವೇರಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬರೋದ್ರ ಒಳಗಡೆ ಇಲ್ಲಿ ಲಕ್ಷ್ಮಿ ಫೋನ್ನ ಓಪನ್ ಮಾಡೋನ ಮನೆಗೆ ಕರೆಸಿದ್ದಾರೆ. ಅವರು ಕೂಡ ಪಾಸ್ವರ್ಡ್ನ ತೆಗೆದು ಫೋನ್ನ ಓಪನ್ ಮಾಡೋ ಕಡೆ ಮುಂದೆ ಹಾಕ್ತಾ ಇದ್ರೆ ಮನೆಗೆ ಬಂದಂತ ಕಾವೇರಿ ವೈಷ್ಣವ್ ಹಾಗೆ ಕೃಷ್ಣಕಾಂತ್ಗೆ ಶಾಕ್ ಆಗ್ತದೆ. ಯಾರಿದು ಅಂತ ಕೇಳ್ತಿದ್ದಾರೆ. ಅದು ಕೀರ್ತಿ ಪಾಸ್ವರ್ಡ್ನ ಓಪನ್ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಕೃಷ್ಣಕಾಂತ್ ಅವರು ಇದೆಲ್ಲ ಜಾಸ್ತಿ ಆಯಿತು ಅಂತ ಅನ್ನಿಸ್ತಲ್ವಾ, ಅಮ್ಮ ಮಗಳು ಅಷ್ಟೆಲ್ಲ ಮಾಡಿದ್ದಾರೆ. ಈ ಕಡೆ ಕಾವೇರಿನ ಕೂಡ ಸಾಯಿಸೋಕೆ ಮುಂದಾಗಿದ್ರು ಆ ಕಾರುಣ್ಯ. ಇದೆಲ್ಲ ನಿನ್ಗೆ ಯಾಕಮ್ಮ ಬೇಕು ಅಂತ ಕೇಳ್ತಿದ್ದಾರೆ. ಅದರ ನಡುವೆ ಇಲ್ಲಿ ವೈಷ್ಣವ್ ಅಂತೂ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾನೆ. ಅಮ್ಮನ ಕರ್ಕೊಂಡು ಹೋಗಿ ಅಪ್ಪ ಅಂತ ಹೇಳ್ತಿದ್ರೆ ಇಲ್ಲಿ ಕಾವೇರಿ ಅವ್ರಿಗಂತೂ ಎಲ್ಲೂ ಹೋಗೋಕ್ಕೂ ಮನಸ್ಸಿಲ್ಲ. ಬಿಕಾಸ್ ಆ ಫೋನ್ ಓಪನ್ ಆದರೆ ತನ್ನ ಬಂಡವಾಳ ಆಚೆ ಬರುತ್ತೆ ಅಂತ ಕಾವೇರಿಗೆ ತುಂಬ ಚೆನ್ನಾಗಿ ಗೊತ್ತಿರುವುದರಿಂದಾಗಿ ಫೋನನ್ನು ಹೇಗಾದರೂ ಮಾಡಿ ಓಪನ್ ಮಾಡ್ದಾಗೆ ನೋಡ್ಕೋಬೇಕು. ಹಾಗಾಗಿ ತಾನು ಒಳಗಡೆನೂ ಹೋಗದೆ ನಾನು ಇಲ್ಲೇ ಇರ್ತೀನಿ ಅಂತ ಪಟ್ಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಕೀರ್ತಿ ಹೇಳಿದ್ಲು ಆ ಒಂದು ವಿಡಿಯೋ ನನ್ನ ಮೊಬೈಲಲ್ಲಿದೆ ಅಂತ. ಹಾಗಾಗಿ ಆ ಫೋನ್ನ ಹೇಗಾದರೂ ಮಾಡಿ ಪಾಸ್ವರ್ಡ್ ಓಪನ್ ಮಾಡ್ದಂಗೆ ಮಾಡಬೇಕು. ಇಲ್ಲ ಅಂದರೆ ಫೋನ್ ಪಾಸ್ವರ್ಡ್ ಓಪನ್ ಆದ ತಕ್ಷಣ ತಾನು ತೊಗೊಂಡು ವಿಡಿಯೋನ ಡಿಲೀಟ್ ಮಾಡಬೇಕು. ಎರಡೇ ಕಾವೇರಿ ತಲೆಲಿರೋದು. ಅದರ ನಡುವೆ ವೈಷ್ಣು ಲಕ್ಷ್ಮಿನ ಕರ್ಕೊಂಡು ಹೋಗಿದ್ದಾನೆ. ಲಕ್ಷ್ಮಿ ಜೊತೆ ಮಾತನಾಡ್ತಿದ್ದಾನೆ. ಈ ಕಡೆ ನೀವು ಮಾಡಿದ್ದು ಸರಿನಾ, ಹಾಗೆ ಹೀಗೆ ಯಾಕಿದೆಲ್ಲ ಬೇಕಾಗಿದೆ ಅಂತ ಕೇಳ್ತಿದ್ರೆ ಇಲ್ಲಿ ಕೀರ್ತಿನ ಹುಡ್ಕೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ತಾನು ಮಾಡ್ತಿರೋದೇ ಸರಿ ಅಂತ ಗಂಡನ ಮುಂದೆ ವಾದ ಮಾಡ್ತಾಳೆ. ಇದ್ರ ನಡುವೆ ಇಲ್ಲಿ ಫೋನ್ ಓಪನ್ ಆಗಿಬಿಡತ್ತೆ. ಫೋನ್ ಓಪನ್ ಆದರೆ ಲಕ್ಷ್ಮಿ ಬರೋಕ್ಕೂ ಮುನ್ನ ಅದು ಕಾವೇರಿ ಕೈಗೆ ಸಿಕ್ಕಿ ಆ ವಿಡಿಯೋ ಕೂಡ ಡಿಲೀಟ್ ಆಗಿಬಿಡತ್ತ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿಗೆ ಯಾವ ಒಂದು ಸುಳಿವು ಕೂಡ ಕೀರ್ತಿ ಮೊಬೈಲಿಂದ ಸಿಗೋದೇ ಇಲ್ವಾ. ಹಾಗಿದ್ರೆ ಇಲ್ಲಿ ಕಾವೇರಿ ಬಂಡವಾಳ ಲಕ್ಷ್ಮಿ ಮುಂದೆ ಬೈಲ್ ಆಗೋದೇ ಇಲ್ವಾ. ಕಾವೇರಿ ಸೇಫ್ ಆಗೇ ಬಿಡ್ತಾರೆ. ಜೊತೆಗೆ ಕೀರ್ತಿ ಏನಾಗಿದ್ದಾಳೆ, ಖಂಡಿತವಾಗ್ಲೂ ಕೀರ್ತಿಗೆ ಎಲ್ಲೋ ಟ್ರೀಟ್ಮೆಂಟ್ ನಡೀತದೆ. ಹಾಗಿದ್ರೆ ಎಲ್ಲೇ ಏನು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ